ಪಕ್ಷದ ಆಶ್ರಯದಲ್ಲೇ ಸ್ವಾಭಿಮಾನಿ ಸಮಾವೇಶ, ಡಿಸಿಎಂ ಸೇರಿದಂತೆ ಸಚಿವರ ಹಾಜರಾತಿಗೆ ಸೂಚನೆ, ರಾಹುಲ್ ಗಾಂಧಿ ಜೊತೆಯೂ ಸಿಎಂ ಚರ್ಚೆ. ಸಿದ್ದರಾಮಯ್ಯ ಸಮಾವೇಶದ ವಿರುದ್ಧ ದೂರು, ಪಕ್ಷ ದೂರ ಇಟ್ಟು ಕಾರ್ಯಕ್ರಮ ಆಯೋಜನೆಗೆ ಆಕ್ಷೇಪ, ಕಾಂಗ್ರೆಸ್ ವೇದಿಕೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಒತ್ತಾಯ. ಸಿದ್ದರಾಮಯ್ಯ 5 ವರ್ಷ ಇರ್ತಾರೋ ಇರಲ್ವೋ, ಹೈಕಮಾಂಡ್ ನಿರ್ಧಾರದ ಮೇಲೆ ಸಿಎಂ ಭವಿಷ್ಯ, ಬಿಆರ್ ಪಾಟೀಲ್ ಅಚ್ಚರಿಯ ಹೇಳಿಕೆ. ಪಾಟೀಲ್ ಹೇಳಿಕೆಗೆ ಉತ್ತರ ಕೊಟ್ಟ ಯತೀಂದ್ರ, ಜನರ ಬೆಂಬಲ ನಮ್ಮ ಪರವಾಗಿದೆ, ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತ ವಿಶ್ವಾಸ. ಸಿಎಂ ಆಗಕ್ಕೆ ಆಸೆ ಏನೋ ಇದೆ, ಅಧ್ಯಕ್ಷರಾಗಲಿಕ್ಕೂ ಆಸೆ ಇದೆ, ಪಕ್ಷದ ತೀರ್ಮಾನವೇ ಅಂತಿಮ, ನಾವೆಲ್ಲ ಕಾದು ನೋಡ್ಬೇಕಷ್ಟೇ ಅಂದ್ರು ಸತೀಶ್ ಜಾರಕಿಹೊಳಿ. ಸಿಎಂ ಮನಸ್ಸಲ್ಲಿ ನಾನಿದ್ದೀನಿ, ಸಚಿವ ಸ್ಥಾನ ಕೊಟ್ಟೇ ಕೊಡ್ತಾರೆ, ಮಂತ್ರಿಗಿರಿ ಮೇಲೆ ಟವಲ್ ಹಾಕಿದ ಪುಟ್ಟರಂಗಶೆಟ್ಟಿ, ಜವಾಬ್ದಾರಿ ನಿಭಾಯಿಸ್ತೀನಿ ಎಂದರು ಯೋಗೀಶ್ವರ್. ಸಿಎಂರಿಂದ ಪ್ರಧಾನಿ ಭೇಟಿ, ಮೋದಿ ಜೊತೆ ರಾಜ್ಯದ ಯೋಜನೆಗಳ ಬಗ್ಗೆ ಚರ್ಚೆ, ಡಿಸಿಎಂ ಡಿಕೆ ಸಚಿವ ಜಾರ್ಜ್ ಸಾಥ್. ಸಂಸತ್ನಲ್ಲಿ ಅದಾನಿ ಲಂಚ ಪ್ರಕರಣ ಗದ್ದಲ, ಸಂಭಾಲ್ ಹಿಂಸಾಚಾರದ ಚರ್ಚೆಗೆ ಪಟ್ಟು, ಕಲಾಪ ನಾಳೆಗೆ ಮುಂದೂಡಿಕೆ. ಅಬಕಾರಿ ಅಧಿಕಾರಿಗಳ ಭ್ರಷ್ಟಾಚಾರ ಕೇಸ್, ಮಂಡ್ಯ ಲೋಕ ಅಧಿಕಾರಿಗಳಿಂದ ತನಿಖೆ ಶುರು, ವಿಚಾರಣೆಗೆ ಹಾಜರಾಗುವಂತೆ ದೂರುದಾರರಿಗೆ ನೋಟಿಸ್.